ನಾನು ನನ್ನ ಕಿಚನ್ನ ಹೇಗೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಬನ್ನಿ ತೋರಿಸ್ತೀನಿ. ಇದು ಇದು ಏನಂತಾರೆ? ಸಿಪ್ಪೆ ತೆಗಿತಾರಲ್ವಾ ಅದು. ಮ್ಯಾಜಿಕ್ ಚಿಮ್ನಿ ಕೊಡ್ತಿದ್ದಾನೆ ನನ್ನ ಗಂಡ. ನೋಡಿ ಹೆಂಗಿದೆ, ಸಖತ್ತಾಗಿದೆಯಲ್ಲ. ಒಗ್ಗರಣೆ ಹಾಕೋ ಇದೇನಂತಾರೆ ಇದನ್ನು ನಾನು ಅದಕ್ಕೆ ಇಲ್ಲಿ ಮಾತಾಡಬೇಕಾಗ್ತದೆ ಅಂತಲೇ ಬರಲಿಲ್ಲ. ಹುಷಾರು ತಪ್ಪಿದ್ರೆ ಎಮರ್ಜೆನ್ಸಿಗೆ ಪಟ್ ಅಂತ ಇದು ಓ ಎಸ್ ಆ ಥರ ಎಲ್ಲ ನಮ್ಮಲ್ಲಿಲ್ಲ. ORS ಮದುವೆ ಕನ್ಫರ್ಮ್ ಆದಮೇಲೆ ತೊಗೊಂಡಿರೋಂಥ ಪಾತ್ರೆಗಳು. ಗಾಬರಿ ಆಗ್ಬಿಟ್ರೆ ನನಗೆ ಮನ್ಸಿಗೆ ಬಂದಂಗೆ ನಾನು ಹೆಂಗೆ ಜೋಡಿಸ್ಕೋತೀನೋ ಹಾಗೆ ಇರಬೇಕು. ಹಂಗೆ ಬಂದು ಹಿಂಗೆ ಬೇಡ, ಹಂಗಿಟ್ಕೋ ಅಂತಂದರೆ ಫಸಕ್ ಅಂತ ಕಟ್ ಮಾಡ್ಬಿಡ್ತೀನಿ. ಸತ್ಯನ ಸತ್ಯ ಹಾಗೆ ಹೇಳ್ತೀನಿ ನಾನು. ಆ್ಯಂಡ್ ಹಿಂಗೆ ಒಳಗೆ ಸುರಂಗ ಮಾರ್ಗದಲ್ಲಿ ಹೋದರೆ ಹ್ಯಾಪಿ 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 ಹ್ಯಾಪಿ. ಈಗ ನಿಮ್ಮ ಪ್ರಾಬ್ಲಮ್ ಏನು ಹೇಳಿಮ್ಮ? ನನಗೆ ನೀನು ನಿನಗೆ ನಾನು ನಮ್ಮ ಜಗದ ಒಡೆಯ ನಿರಂಜನು. ಹ್ಯಾಪಿ ಬೋರ್ ಆಗ್ತಿದೆ ಕಣ. ಏನು ಮಾಡೋಣ, ಡ್ಯಾಡಿನೂ ಬೇರೆ ಇಲ್ಲ. ಏನು ಮಾಡೋಣ, ವ್ಲಾಗ್ ಮಾಡೋಣ, ಅಡುಗೆ ಮಾಡಲಾ? ಹ್ಯಾಪಿ ಹೊರಗಡೆ ಹೋಗೋಕ್ಕೂ ಬೇಜಾರು. ಕುಕಿಂಗ್ ಮಾಡೋಣ ಹೇಳು. ನಮ್ಮ ತಾಯಿನೇ ಹೇಳ್ತೇನೆ ಕೇಳಿಸ್ಕೊ. ನೀನು ನೋಡ್ರ, ಅಯ್ಯೋ ಪಾಪ. ಹ್ಯಾಪಿ ಯಾರ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಕಣೋ, ಕಿಚನ್ ಟೂರ್ ಮಾಡು ಅಂತ. ಹ್ಯಾಪಿಲಿ ಕೇಳಿಸ್ಕೊಳ್ಳೋ, ಕಿಚನ್ ಟೂರಾ ಅಥವಾ ಕುಕಿಂಗ್ ವ್ಲಾಗಾ? ಏನು ಹೇಳು ಬೇಗ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹ್ಯಾಪಿ 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 ಒಬ್ಳೇ ಅವಳು ಅಡುಗೆ ಮಾಡ್ಕೊಂಡು ತಿಂತಾಳೆ. ನಾನು ಕಿಚನ್ ಟೂರೇ ಮಾಡ್ತೀನಿ, ಹೋಗು. ಹ್ಯಾಪಿ ಅಂತೂ ಏನೂ ಹೇಳಿಲ್ಲ. ಇನ್ನು ಒಬ್ಳೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಂತೂ ಸಿಕ್ಕಾಪಟ್ಟೆ ಬೋರು. ಅದಕ್ಕೆ ನಾನು ಡಿಸೈಡ್ ಮಾಡಿದೆ ನಾನು ಇವತ್ತು ಕಿಚನ್ ಟೂರ್ ಮಾಡೇ ಮಾಡ್ತೀನಿ ಅಂತ. ಸೊ ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಇದಲ್ಲ ಅದು ನಂದೊಂದು ಸ್ಟೈಲ್ ಇದೆ. ಜ್ಞಾಪಕ ಇಟ್ಕೊಳ್ಳಿ, ಇವತ್ತು ನಾನು ನನ್ನ ಕಿಚನ್ ಟೂರ್ನ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ನಾನು ನನ್ನ ಕಿಚನ್ನ ಹೇಗೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಬನ್ನಿ ತೋರಿಸ್ತೀನಿ. ಫಸ್ಟು ನನ್ನ ಸ್ಟವ್ 4 ಬರ್ನರ್ ಸ್ಟವ್, ಇಲ್ಲಿಂದನೇ ಶುರು ಮಾಡ್ತೀನಿ. ನಮ್ಮ ಮದುವೆ ಆಗ್ತಿದ್ದೀವಿ ಅಂತ ಕನ್ಫರ್ಮ್ ಆಗಿದ ತಕ್ಷಣ ನಿರಂಜನು ಫಸ್ಟು ಮಾಡಿದ್ದ ಕೆಲಸ ಒಂದು ಸ್ಟವ್ ತೊಗೊಂಬಂದಿದ್ದು. ಬಿಕಾಸ್ ಅವನು ಮದುವೆಗಿಂತ ಮುಂಚೆ ಈ ಸಿಂಗಲ್ ಬರ್ನರ್ ಸ್ಟವ್ ಇರುತ್ತಲ್ವ, ಆ ಥರದ್ದು ಇಟ್ಕೊಂಡಿದ್ದ. ನನ್ನನ್ನು ಕೇಳಿ ನನಗೆ 4 ಬರ್ನರ್ ಸ್ಟವ್ವೇ ಬೇಕು ಅಂತ ಕೇಳಿದ್ದಕ್ಕೆ ಈ ಸ್ಟವ್ನ ತೊಗೊಂಬಂದ. ಇದರ ಕೆಳಗೆ ಬಂದು ಫುಲ್ಲು ಸೌಟುಗಳು ಮತ್ತು ಇದು 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 ಏನಂತಾರೆ ಇದು ಏನಂತಾರೆ? ಸಿಪ್ಪೆ ತೆಗಿತಾರಲ್ವಾ ಅದು. ಈ ಫಿಲ್ಟರ್ ಮಾಡೋದು, ಇಲ್ಲೆಲ್ಲ ಫುಲ್ಲು ಸೌಟುಗಳು ಮತ್ತು ಕಟರ್ಸು ಎಲ್ಲ ಈ ಫಸ್ಟ್ ರೋಲಿ ಜೋಡಿಸ್ಕೊಂಡಿದ್ದೀನಿ ನಾನು. ಸೆಕೆಂಡ್ ಒಂದು ಇಲ್ಲಿ ಕಂಪ್ಲೀಟಾಗಿ ಪ್ಲೇಟ್ಸ್ ಇದೆ ಇಲ್ಲಿ. ಸೊ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಆಗಲಿ, ಹಾಗೆ ಬ್ರೇಕ್ಫಾಸ್ಟಿಗೆ, ಸಂಜೆ ಸ್ನ್ಯಾಕ್ಸ್ಗೆ ಎಲ್ಲದಕ್ಕೂ ಇಲ್ಲಿ ಪ್ಲೇಟ್ಸ್ನ ಜೋಡಿಸ್ಕೊಂಡಿದ್ದೀನಿ. ಇದು ನಿರಂಜನ್ ಆ್ಯಕ್ಚುಲಿ ಬ್ಯಾಚುಲರ್ ಇದ್ದಾಗ ಇಟ್ಕೊಂಡಿರೋಂಥ ಪ್ಲೇಟು. ಇದು ಫಸ್ಟ್ ತೊಗೊಂಡಿರೋಂಥ ಪ್ಲೇಟ್ಸ್ ನಾವಿದು. ಇದು ನೆನಪಿಗೆ ಹಾಗೆ ಇಟ್ಕೊಂಡಿದ್ದೀನಿ ನಾನು, ಎಲ್ಲ ಸವಿ ನೆನಪುಗಳು ಅಷ್ಟೇ. ಇಲ್ಲಿ ಕೆಳಗಡೆ ಈ ರೋಲಿ ಬಂದು ತಟ್ಟೆಗಳೆಲ್ಲ ಸ್ಟೀಲ್ ತಟ್ಟೆಗಳು, ಹಾಗೆ ಕುಕ್ಕರು ಲಿಡ್ಸು ಮತ್ತು ದೊಡ್ಡ ದೊಡ್ಡ ಬಾಣಲಿ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಈ ಥರ್ಡ್ ರೋಲಿ ಜೋಡಿಸ್ಕೊಂಡಿದ್ದೀನಿ ನಾನು. ಏನು ತುಪ್ಪ, ಎಣ್ಣೆ, ಚಾಪಿಂಗ್ ಬೋರ್ಡ್ಸ್, ಹಾಗೆ ಇಲ್ಲಿ ಚಾಕುಗಳು, ಕತ್ರಿಗಳು ಇಲ್ಲೆಲ್ಲ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ನಿರಂಜನ್ ಅಮೆಝಾನಲ್ಲಿ ತರಿಸಿದ್ದ ಈ ಥರ ಲಟ್ಟಣಿಗೆ ಸೌಟು ಎಲ್ಲ ಇಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ. ಯಾಕೆ ಹೇಳಿ ಈ ಥರದ್ದೆಲ್ಲ ಕೊಡಿಸಿದ್ದು? ಅವನೇ ತಪ್ಪು ಮಾಡಿದಾಗ ಹಿಂಗೆ ತಗೊಂಡು ರಪ್ 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 ಅಂತ ಕೊಡೋದಕ್ಕೆ ಈಸಿ ಆಗಿರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲ ಜೋಡಿಸ್ಕೊಂಡಿದ್ದೀನಿ. ಅವನೇ ತರಿಸಿರೋದಿದು. ತಪ್ಪು ಮಾಡಿದಾಗ ಅವ್ನಿಗೆ ಹೆಂಗೆ ಉಳಿಯೋದಕ್ಕೆ ಈಸಿಯಾಗಿರುತ್ತೆ ಅಂತ ಇಲ್ಲೇ ಜೋಡಿಸ್ಕೊಂಡಿದ್ದೀನಿ. ಅವೆಲ್ಲ ಮಾಡಬೇಕು. ಹಾಗಾಗಿ ಲೈನ್ ಎಳಿಬೇಕಾ? ಇಲ್ಲ ಇವಾಗ ಬೇಡ, ಎಳಿಬೇಕಾ? ಏನು ಬೇಡ. ಏನೇನು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಸಾಕು, ನನ್ನ ಲೈಫಲ್ಲಿ ಮದುವೆ ಆದಾಗಿಂದ ಬರೀ ಎಳ್ಸ್ಕೊಂಡು ಸಾಕಾಗಿದೆ ನನಗೆ. Understand? So that is the reason I am not able to. ಸೊ ಅವಾಗವಾಗ ನನಗೆ ಬೋರ್ ಹೊಡಿತಾರೆ ಅಡುಗೆ ಮಾಡಿ. ಸೊ ಅದಕ್ಕೆ ಆಟ ಆಡ್ಕೊಳ್ಳೋದಕ್ಕೆ ಅಂತ ಮ್ಯಾಜಿಕ್ ಚಿಮ್ನಿ ಕೊಡ್ತಿದ್ದಾನೆ ನನ್ನ ಗಂಡ. ನೋಡಿ ಟಿಂಗ್ 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 ಟಿಂಗ್
ಹಿಂಗೆ ಆಫ್ ಆಗೋಗುತ್ತೆ. ಹಿಂಗಂದರೆ ಆನ್, ಹಿಂಗಂದರೆ ಆಫ್ ಅಲ್ಲ ಆಫ್. ಹಿಂಗೆ ಆಫ್ ಆಗುತ್ತೆ. ಹಿಂಗಂದರೆ ಆನ್, ಹಿಂಗಂದರೆ ಆಫ್. ಹಿಂಗಿದೆ ಸಖತ್ತಾಗಿದೆಯಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ರೀಸೆಂಟಾಗಿ ಹೊಸ ಕುಟಾಣಿ ತೊಗೊಂಡೆ ನಾನು. ಕುಟ್ಟು 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 ಕುಟು ಅಂತ ಒಗ್ಗರಣೆ ಡಬ್ಬಿ, ಎಲ್ಲ ಸ್ಪೈಸಸ್ ಇರುತ್ತಲ್ವ, ಆ ಡಬ್ಬಿ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಕುಕ್ಕರ್ ವಿಸಿಲ್ಸ್ ಇಲ್ಲಿರುತ್ತೆ. ಆ್ಯಂಡ್ ಇಲ್ಲೆಲ್ಲ ಮಿಕ್ಸಿ ಜಾರ್ಗಳಿದೆ. ಯಾವುದಾದ್ರು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಯಾವುದು ಈಸಿಯಾಗಿ ಆಕ್ಸೆಸಿಬಲ್ ಆಗಬೇಕು ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಜೇನುತುಪ್ಪ ಮತ್ತು ಜೋನಿ ಬೆಲ್ಲ ಆ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ರೋ ಅಲ್ಲಿ ಬಂದು ಪಿಕಲ್ಸ್, ಜೇನುತುಪ್ಪ, ಫ್ರೈಡ್ ರೈಸು ಅದು ಇದು ಎಲ್ಲರೂ ಮಾಡ್ತೀವಲ್ವ, ಅದಕ್ಕೆಲ್ಲ ಬೇಕಾಗಿರುವಂಥ ಎಲ್ಲ ಐಟಮ್ಸು ಇಲ್ಲಿದೆ. ಇದೆಲ್ಲ ಅಪರೂಪಕ್ಕೆ ತಿನ್ನುವಂಥ ಪದಾರ್ಥಗಳಲ್ವ, ಸೊ ಹಾಗಾಗಿ ಈ ಲಾಸ್ಟಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಶುಗರು, ಟೀ, ಕಾಫಿ ಇದು ಎಲ್ಲ ನಾವು ಸ್ಟಾರ್ಟಿಂಗ್ ಮದುವೆ ಕನ್ಫರ್ಮ್ ಆದಮೇಲೆ ತೊಗೊಂಡಿರುವಂಥ ಪಾತ್ರೆಗಳು ಗಾಬರಿ ಆಗ್ಬಿಟ್ರೆ ಎಲ್ಲ ಆಲ್ಮೋಸ್ಟ್ 7 to 8 years ಆಯಿತು ಈ ಡಬ್ಬಿಗಳಿಗೆಲ್ಲ. ರವ್ವ, ಕಡಲೆಬೀಜ, ತಿಂಡಿಗೆ, ಒಗ್ಗರಣೆಗೆ ಏನೇನೆಲ್ಲ ಬೇಕು ಅದೆಲ್ಲ ಇಲ್ಲೆಲ್ಲ ಜೋಡಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಇಲ್ಲಿ ಸ್ಪೂನ್ಸು, ಮಿಕ್ಸಿ, ಬಿಸಿ ನೀರು ಕಾಯಿಸ್ಕೊಳ್ಳೋದಕ್ಕೆ ಕೆಟಲ್. ಇದು ಬಂದು ನಮ್ಮ ಹ್ಯಾಪಿ ದೇಶಪಾಂಡೆ ಅವ್ರಿಗೋಸ್ಕರ ಎಗ್ ಬಾಕ್ಸ್ನ ತರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಎಗ್ ಬಾಯ್ಲ್ ಮಾಡೋದಕ್ಕೆ ಅಂತಲೇ ಒಂದು ಮಿಷಿನ್ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಇವ್ರು ಬಂದು ನಮ್ಮ ಚಿಂಟು ಮಿಂಟು ಅಂತ ಹೊಸ ಅತಿಥಿಗಳು. ಸೊ ಇವ್ರು ಇಲ್ಲಿದ್ದಾರೆ. ಹಾಗೆ ನನ್ನ ಅವನ್, ಇಲ್ಲಿನೂ ಒಂದಷ್ಟು ಬೇಳೆ, ಕೆಂಪು ಅವಲಕ್ಕಿ, ಇನ್ನು ಏನೇನೋ ಇರುತ್ತಲ್ವ ದಿನಸಿ ಪದಾರ್ಥಗಳು, ಅವೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ. ಬೇಳೆಗಳು, ಸಾಂಬಾರು ಪುಡಿ ಇವೆಲ್ಲ ಈ ರೋಲ್ ಇರುತ್ತೆ. ಇಲ್ಲಿ ಬಂದು ಫುಲ್ಲು ಡಬ್ಬಿಗಳು, ಸ್ಟೀಲು ಮತ್ತು ಪ್ಲಾಸ್ಟಿಕ್ ಡಬ್ಬಿಗಳೆಲ್ಲ ಇಲ್ಲಿ ಫುಲ್ಲು ಜೋಡಿಸ್ಕೊಂಡಿದ್ದೀನಿ. ಸೊ ಏನಾದರೂ ನಿರಂಜನ್ ಶೂಟಿಂಗ್ ಹೋಗ್ಬೇಕಾದ್ರೆ ಅಥವಾ ಇನ್ನೇನಾದರೂ ಉಳಿದಿರೋದೆಲ್ಲ ಡಬ್ಬಿಗಳು, ಪ್ಲಾಸ್ಟಿಕ್ ಡಬ್ಬಿಗಳು, ಪ್ಲಾಸ್ಟಿಕ್ ಡಬ್ಬಿಗಳು. ನನಗೆ ಅದು ಅರ್ಥ ಆಗ್ತಲ್ಲ. ಸೊ ಈಸಿಯಾಗಿ ನಿರಂಜನ್ ಹುಡುಕಿದ್ರೂ ಕೈಗೆ ಸಿಗುವಂಥ ಪಾತ್ರೆಗಳೆಲ್ಲ ಇಲ್ಲಿ ಜೋಡಿಸಿದ್ದೀನಿ. ಇಲ್ಲಿ ಫುಲ್ಲು ತವ, ಬಾಣಲಿ, ಹಾಟ್ ಬಾಕ್ಸ್, ನಿರಂಜನ್ ಲಂಚ್ ಬಾಕ್ಸ್, ಒಗ್ಗರಣೆ ಹಾಕೋ ಇದೇನಂತಾರೆ ಇದನ್ನು ನಾನು ಅದಕ್ಕೆ ಇಲ್ಲಿ ಮಾತಾಡಬೇಕಾಗ್ತದೆ ಅಂತಲೇ ಬರಲಿಲ್ಲ. ಚಿಕ್ಕದು ಒಗ್ಗರಣೆ ಹಾಕೋ ಪ್ಯಾನ್. ಈಸಿಯಾಗೆಲ್ಲ ಜೋಡಿಸ್ಕೊಂಡ್ಬಿಟ್ರೆ ಪಟ್ 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 ಅಂತ ಯಾರು ಬೇಕಾದ್ರೂ ತೊಗೋಬೋದು. ಸೊ ಹಾಗಾಗಿ ನಾನು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಕಿಚನ್ನ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀರೋ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಲ್ಲಿ ಒಂದಷ್ಟು ಸ್ಟೀಲ್ ಬಾಕ್ಸಸ್ಸು, ತುಂಬ ಅಪರೂಪಕ್ಕೆ ಯೂಸ್ ಮಾಡೋಂಥ ಬಾಕ್ಸುಗಳು. ನಿರಂಜನು ಸ್ವಲ್ಪ ಸೋಂಬೇರಿ ಅಲ್ವಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈಸ್ ಎಗಿಟೇರಿಯನ್. ಎಗ್ಗೆಲ್ಲ ತಿಂತಾಯಿದ್ದ ಮುಂಚೆ. ಎಲ್ಲಿ ಸ್ಟೌವಲ್ಲಿ ಅಡುಗೆ ಮಾಡ್ಕೊಳ್ಳೋಕೆ ಕಷ್ಟ ಅಂತ ಹೇಳ್ಬಿಟ್ಟು ಅವೆನಲ್ಲಿ ಮಾಡ್ಕೊಳ್ಳೋಂಥ ಆಮ್ಲೆಟ್ ಟ್ರೇ ಇದು. ಹೌದಾ? ಸ್ವಿಗ್ಗಿ, ಝೊಮ್ಯಾಟೊಲೆಲ್ಲ ತರಿಸ್ಕೊಂಡಿರೋಂಥ ಬಾಕ್ಸ್ಗಳೆಲ್ಲ ಇರುತ್ತಲ್ವ, ತಿಂಡಿ ಬಾಕ್ಸುಗಳು. ಸೊ ಅದನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೀವು ಹೆಂಗಸರು ಕೊಟ್ಟಿರಾ? ಏನಾದ್ರು ಸಿಕ್ಕಿದ್ರೆ ತಗೋತೀರಾ? ಗ್ಲಾಸಸ್ ಕಂಪ್ಲೀಟ್ಲಿ ಎಲ್ಲ ಕಟ್ಲೆರೀಸ್ ಇದೆ. ಲೈಕ್ ಏನು ಸಾಸರ್ ಕಪ್ಸ್ ಆಗಲಿ. ಹಾಗೆ ನಿರಂಜನ್ಗೆ ಸಿಕ್ಕಾಪಟ್ಟೆ ಫಿಲ್ಟ್ರ್ ಕಾಫಿ ಕುಡಿಬೇಕು ಅಂತ ತುಂಬ ಆಸೆ. ಆದರೆ ನನಗೆ ಫಿಲ್ಟ್ರ್ ಕಾಫಿ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಒಂದಲ್ಲ ಒಂದು ದಿನ ಸಕ್ಕತ್ತಾಗಿ ಫಿಲ್ಟರ್ ಕಾಫಿ ಮಾಡ್ತೀನಿ. ಎಷ್ಟು ಬೇಕಾದ್ರೂ ಅಡುಗೆ ಮಾಡ್ತೀನಿ, ಆದರೆ ಫಿಲ್ಟರ್ ಕಾಫಿ ಮಾತ್ರ ಮಾಡೋಕ್ಕೆ ಬರೋದಿಲ್ಲ. ಸತ್ಯ ಹಾಗೆ ಹೇಳ್ತೀನಿ, ನಾನು ಇರೋ ಥರ ಹೇಳ್ತೀನಿ. ಅತಿ ಶೀಘ್ರದಲ್ಲೇ ಅದನ್ನು ಸೂಪರಾಗಿ ಫಿಲ್ಟರ್ ಕಾಫಿನ ಮಾಡಿ ನಿರಂಜನ್ಗೆ ಈ ಗ್ಲಾಸಲ್ಲಿ ಕೊಡ್ತೀನಿ. ಒಳ್ಳೇದಾಗಲಿ, ಒಳ್ಳೆ ಸಕ್ಸಸ್ ಆಗಲಿ. ಓಕೆ, ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಮನೆಗೆ ಪುಟ್ಟಾಣಿ ಮಕ್ಕಳು ಬರ್ತಾರೆ. ಸೊ ಅವ್ರಿಗೋಸ್ಕರ ಈಸಿಯಾಗಿ ಅವ್ರು ನೀರು ಕುಡಿಯೋದಕ್ಕೋಸ್ಕರ ಈ ಥರ ಸಿಪ್ಪರ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಬರೀ ದೊಡ್ಡ ಮಕ್ಕಳಿಗೆ ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೂ ಈ ಥರ ಕ್ಯೂಟಾಗಿರೋ ಸಿಪ್ಪರ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇಲ್ಲಿ ನಿಮ್ಮ ಯಜಮಾನ್ರು ಪಾರ್ಟಿ ಮಾಡೋದಕ್ಕೆ ಅಂತ ಇಲ್ಲೆಲ್ಲ ವೈನ್ ಗ್ಲಾಸಸ್ ಆಗಲಿ, ಬಿಯರ್ ಗ್ಲಾಸಸ್ ಆಗಲಿ, ವಿಸ್ಕಿ ಗ್ಲಾಸಸ್ ಆಗಲಿ ಇಲ್ಲೆಲ್ಲ ಜೋಡಿಸ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಅ ಪೋರ್ಟಬಲ್ ಜ್ಯೂಸರ್. ಇದು ಈ ಮೇಲೆ ನೀವೆಲ್ಲ ನೋಡಬಹುದು. ಇಲ್ಲೆಲ್ಲ ಕಪ್ಸ್ ಇದೆ, ಕಾಫಿ ಮಗ್ಸು. ಸೊ ನಿರಂಜನ್ನು ಯಾವುದೆಲ್ಲ ಇವೆಂಟ್ಗೆ ಹೋದಾಗ ಅವರು ನೆನಪಿಗೋಸ್ಕರ ಕೊಟ್ಟಿರೋಂಥ ಕಪ್ಸು ಇಲ್ಲೆಲ್ಲ ಇದೆ. ಇದು ಬಂದು ಆ್ಯಕ್ಚುಲಿ ನಿರಂಜನ್ನು ಗಿಚ್ಚಿಗಿಲಿಗಿಲಿ ಲಾಂಚ್ ಎಪಿಸೋಡಲ್ಲಿ ನನಗೆ ಕೊಟ್ಟಂತಹ ಗಿಫ್ಟ್ ಇದು. ನಿರಂಜನ್ಗೆ ನಾನು ಬೆಸ್ಟ್ ಫ್ರೆಂಡ್, ನನಗೆ ಅವ್ನು ಬೆಸ್ಟ್ ಫ್ರೆಂಡ್. ಆ ಹಾಲಿನ ಕ್ಯಾನು ಮುಂಚೆ ನಾವು ಚೈಲ್ಡ್ಹುಡ್ ಡೇಸಲ್ಲಾದರೆ ಈ ಥರದ್ದೆಲ್ಲ ಬೆಳಗ್ಗೆ ಹಾಲಕ್ಕೆಲ್ಲ ಬರ್ತಾಯಿದ್ರು. ಆ ಒಂದು ಮೆಮೊರೀಸ್ಗೋಸ್ಕರ
ಯಾವುದೋ ಒಂದು ಸೇಲ್ಗೆ ಹೋದಾಗ ನಿರಂಜನು ನಾನು ಅದನ್ನು ತೊಗೊಂಡು ಬಂದ್ವಿ. ಇಬ್ಬರು ತಾತಂದ್ರಿದ್ದಾರೆ ನೋಡಿ, ಅವ್ರು ಬಂದುಬಿಟ್ಟು ಆ್ಯಕ್ಚುಲಿ ನಿರಂಜನ್ಗೆ ಸಿಕ್ಕಾಪಟ್ಟೆ ಫೇವ್ರೇಟು, ಅವ್ರು ತುಂಬಾ ಇಂಪಾರ್ಟೆಂಟು. ಅವ್ರು ಬಂದುಬಿಟ್ಟು ಆಶ್ಟ್ರೆ, ಸಾಲ್ಟ್ ಪೆಪ್ಪರ್ ತಾತ ಅವ್ರನ್ನ ಅಲ್ಲಿಟ್ಟಿದ್ದೀವಿ. ಈ ಥರ ವಯಸ್ಸು ಬರುತ್ತಲ್ಲ ಹೆಂಗೆ ಹ್ಯಾಂಗ್ ಮಾಡೋದಕ್ಕಂತ ಹೇಳ್ಬಿಟ್ಟು ಇವ್ರನ್ನ ಇಲ್ಲಿ ಸ್ಟಿಕ್ ಮಾಡಿರೋದು. ಒಂಥರ ಇಬ್ಬರು ಸೇರಿಕೊಂಡು ಮನೆ ಜೋಡಿಸ್ಕೊಳ್ಳೋದ್ರಲ್ಲಿ ಸಿಗೋ ಖುಷಿ ಇನ್ಯಾವುದಲ್ಲೂ ಸಿಗೋದಿಲ್ಲ. ಅದಕ್ಕೆ ಹೇಳೋದು ಗಂಡ ಹೆಂಡತಿ ಯಾವಾಗ್ಲೂ ಜೊತೆಯಾಗಿ ಎಲ್ಲ ಕೆಲಸ ಮಾಡ್ಕೋಬೇಕು ಅನ್ನೋದು. ಹುಂಡ ತುಂಡುಗಳಾಗಿ ಸಿಡಿದೆದ್ದು ಇದೋ ಊರ ಬೀದಿಗೆ ಹೊರಟೆವು. ಇಷ್ಟೇ ಜೀವನ. ಆಮೇಲೆ ನಮ್ಮ ಮನೇಲಿ ಏನು ಗೊತ್ತಾ, 2 ಸಿಂಕ್ ಇದೆ. ಇದೊಂದು ಸಿಂಕು, ಅದೊಂದು ಸಿಂಕು. ಈ ಸಿಂಕ್ ಬಂದು ಜಸ್ಟ್ ಕೈ ತೊಳೆಯೋದು, ಅದು ಬಂದ್ಬಿಟ್ಟು ಎಲ್ಲ ಪಾತ್ರೆಗಳು ರಾಶಿ ಪಾತ್ರೆಗಳಿರುತ್ತಲ್ವ, ಆ ಪಾತ್ರೆಗಳನ್ನೆಲ್ಲ ಅಲ್ಲಿ ತೊಳೆಯೋದು. ಒಂಥರ ನನಗೆ ಆ್ಯಕ್ಚುಲಿ ತುಂಬ ಆಸೆ ಇತ್ತು ದೊಡ್ಡ ಕಿಚನ್ ಬೇಕು ಅಂತ. ಹಾಗೆ ನನಗೆ ಈ ಮನೇಲಿ ಸಿಕ್ಕಿದೆ. ಸೊ ಅದಕ್ಕೆಲ್ಲ ನಮ್ಮ ಮನೆಯ ಓನರ್ಗೂ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಸ್ಪೆಷಲಿ ಥ್ಯಾಂಕ್ಸ್ ಟು ನಮ್ಮ ನಿರಂಜನ್ ದೇಶಪಾಂಡೆ ಅವರು. ನನಗೆ ಬೇಕಾಗಿರುವಂಥ ಎಲ್ಲ ಆಸೆಗಳನ್ನ ಪೂರೈಸುವಂಥ ಏಕೈಕ ವ್ಯಕ್ತಿ ನನ್ನ ಗಂಡ. ಸೊ ಫ್ಯೂಚರಲ್ಲೂ ನಾನು ಇದಕ್ಕಿಂತ ದೊಡ್ಡ ಕಿಚನ್ನು ಬೇಕು ಅಂತ ಕೇಳಿದ್ದೀನಿ, ಅದನ್ನು ಪೂರೈಸ್ತಾನೆ. ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದರೆ ಹಾಗೆ ಆಗುತ್ತೆ. ಇಲ್ಲಿ ಕಂಪ್ಲೀಟಾಗಿ ಬಿಸ್ಕೆಟ್ಸ್ ಇದೆ. ಇದು ನಾನು ನಿರಂಜನ್ ತಿನ್ನೋದಕ್ಕಲ್ಲ, ನಾನು ನೋಡಿ ಆಶ್ಚರ್ಯ ಆಯಿತು. ಮನೆಗೆ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಸೊ ಕಾಫಿ ಟೀ ಟೈಮಲ್ಲಿ ಬಿಸ್ಕೆಟ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಿಸ್ಕೆಟ್ಸ್ ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ಇದು ಆಲ್ಕೋಹಾಲ್ ಅಲ್ಲ, ನಾನ್ ಆಲ್ಕೋಹಾಲ್ ಡ್ರಿಂಕ್ಸ್ ಇದೆ. ಆ್ಯಂಡ್ ಇಲ್ಲಿ ಕೆಲಾಕ್ಸು, ಇಫ್ ಇನ್ ಕೇಸ್ ಏನಾದರೂ ಅರ್ಜೆಂಟಾಗಿ ಏನೂ ತಿಂಡಿ ಮಾಡೋಕ್ಕಾಗಿಲ್ಲ ಅಂತಂದರೆ ಹಾಲು ಹಾಕೊಂಡು ಪಟ ಅಂತ ಹಾಗೆ ತಿನ್ಬಿಟ್ಟು ಹೋಗ್ತಾ ಇರ್ಬೋದು. ಆಮೇಲೆ ಇಲ್ಲೆಲ್ಲ ಬಂದುಬಿಟ್ಟು ಆ್ಯಕ್ಚುಲಿ ನನ್ನ ಹತ್ರ ತುಂಬಾ ಫುಡ್ ಪ್ರೊಸೆಸರ್ ಇದೆ, ಮಿಕ್ಸರು ಅದೆಲ್ಲ ಇದೆ, ಹಾಗೆ ಸ್ಯಾಂಡ್ವಿಚ್ ಮೇಕರು ಇದೆ. ಅದನ್ನೆಲ್ಲ ಏನು ಮಾಡಿದ್ದೀನಿ ಅಂದರೆ ಕಂಪ್ಲೀಟಾಗಿ ಡಬ್ಬಗಳಲ್ಲಿ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ತುಂಬ ಸರಿ ಹಾಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಯಾವಾಗ ಬೇಕೋ ಅವಾಗ ತೊಗೊಂಡು ಯೂಸ್ ಮಾಡಿಕೊಂಡು ಮತ್ತು ವಾಶ್ ಮಾಡಿ ಹೀಗೆ ಈ ಬಾಕ್ಸ್ ಒಳಗೆ ಇಟ್ಬಿಡ್ತೀನಿ. ಸೊ ದಟ್ ಏನೂ ಹಾಳಾಗೋದಿಲ್ಲ. ಇಲ್ಲ ಅಂತಂದರೆ ಧೂಳು ಬಿದ್ದು ಒಂಥರ ಅಂಟಂಟಾಗೋಗುತ್ತೆ, ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಅವಾಗ ತೆಕ್ಕೊಂಡು ಯೂಸ್ ಮಾಡಿಕೊಂಡು ವಾಪಸ್ ಒಳಗೆ ಇಟ್ಬಿಡ್ತೀನಿ. ಸೊ ಇಲ್ಲೆಲ್ಲ ಫುಡ್ ಪ್ರೊಸೆಸರು, ಮಿಕ್ಸರು ಮತ್ತು ಸ್ಯಾಂಡ್ವಿಚ್ ಮೇಕರು ಎಲ್ಲ ಈ ಯೂನಿಟಲ್ಲಿ ಇರುತ್ತೆ. ಹಾಗೆ ಇದು ನನ್ನ ಫ್ರಿಡ್ಜ್. ಇದೇ ತುಂಬ ಮುಖ್ಯ ಜೀವನಕ್ಕೆ. ತೋರಿಸ್ಲಾ ಫ್ರಿಡ್ಜಲ್ಲಿ ಏನಿದೆ ಅಂತ? ನೋ ಸಡನ್ ಟ್ವಿಸ್ಟ್ ಹ್ಯಾಪನ್. ಫ್ರಿಡ್ಜ್ ಟೂರ್ ಬೇಕಾ? ಕಮೆಂಟ್ ಮಾಡಿ. ನನ್ನ ಫ್ರಿಡ್ಜಲ್ಲಿ ಏನೇನೆಲ್ಲ ಇಟ್ಟಿದ್ದೀನಿ ಅಂತ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಕಮೆಂಟ್ಸ್ ಆ್ಯಂಡ್ ಶೇರ್ ದ ಯೂಟ್ಯೂಬ್ ವಿಡಿಯೋ ಆಸ್ ದ ಫೇಸ್ಬುಕ್ ಸ್ಟೇಟಸ್. ಸೊ ಇಲ್ಲೆಲ್ಲ ನೀರಿನ ಬಾಟಲ್ಸ್ ಇಟ್ಟಿದ್ದೀವಿ. ಹಾಗೆ ನಿರಂಜನ್ ಅಂತಿದ್ದೀನಿ, ಹ್ಯಾಪಿ ದೇಶಪಾಂಡೆ ಬಟ್ಲು, ನಿರಂಜನ್ ದೇಶಪಾಂಡೆ ಬಟ್ಲು ಅನ್ನಕ್ಕೆ ಹೋಗಿದ್ದೀನಿ. ಶಭಾಷ್. ಅವ್ನು ಹ್ಯಾಪಿ ತಿನ್ನೋ ಅಂಥ ಬೌಲ್ಸ್ ಇದು. ಆ್ಯಂಡ್ ಇಲ್ಲಿಗೆ ಬಂದರೆ ಮಿಸ್ಟರ್ ನಿರಂಜನ್ ದೇಶಪಾಂಡೆ ಅವರು ಬೆಳಗ್ಗೆನೇ ಎದ್ದು ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು ಅಂತೇಳ್ಬಿಟ್ಟು ಒಂದಿಷ್ಟು ಆನ್ಲೈನಲ್ಲಿ ರಿಸರ್ಚ್ ಮಾಡಿ ತೊಗೊಂಬಂದಿರೋ ಅಂತಹ ಪ್ರಾಡಕ್ಟ್ಸು. ಹಾಗೇನಾದರೂ ಹುಷಾರು ತಪ್ಪಿದ್ರೆ ಎಮರ್ಜೆನ್ಸಿಗೆ ಫಟ್ ಅಂತ ಇದು OS ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ. ORS ಇರಬೇಕು ಅಂತ ಹೇಳ್ಬಿಟ್ಟು ಅದು. ಹಾಗೆ ಒಂದಷ್ಟು ಮೆಡಿಸನ್ಸು, ಇಲ್ಲೆಲ್ಲ ಫುಲ್ ಮೆಡಿಸನ್ಸ್ ಇದು. ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ಹ್ಯಾಪಿ ದೇಶಪಾಂಡೆ ಅವರ ಫುಡ್ಡು ಹಾಗೆ ಅವನ ಫೇವ್ರೆಟ್ ಚ್ಯೂ ಸ್ಟಿಕ್ಸು ಆ್ಯಂಡ್ ಅವನ ಮೆಡಿಸನ್ಸು, ಅವನ ತಿಂಡಿನ ಕಾಯೋದಕ್ಕೆ ಅವನ ಗರ್ಲ್ ಫ್ರೆಂಡು ಮಾತು ಬರ್ತಾ ಇಲ್ಲ. ಅದು ಯಾವಾಗಲೂ ಇಲ್ಲೇ ಇರಬೇಕದು. ಅವಳು ಕಾಯೋದು, ಅವನ ತಿಂಡಿ ಯಾರಾದರೂ ಎತ್ಕೊಂಡ್ಬಿಟ್ರೆ, ಬೇರೆ ಪಪ್ಪೀಸ್ ಏನಾದರೂ ಬಂದು ಚ್ಯೂಸ್ಟಿಕ್ ಎಲ್ಲ ತಿಂದುಬಿಟ್ರೆ ಅಂತ ಹೇಳ್ಬಿಟ್ಟು ಅದೊಂದು ಏನು ಡಾಲ್ನ ಅಲ್ಲೇ ಕೂರಿಸಿಟ್ಟಿದ್ದಾನೆ ಅವನು ಕಾಯೋದಕ್ಕೆ. ನೋಡಿ ಗಾಬರ ಆಗೋಯ್ತು ನನಗೆ. ಆಮೇಲೆ ಇಲ್ಲಿ ಕೆಳಗೆಲ್ಲ ಫುಲ್ಲು ಟ್ರೇಸ್ನ ಇಟ್ಟಿದ್ದೀನಿ. ಏನಾದರೂ ಗೆಸ್ಟ್ ಎಲ್ಲ ಬಂದಾಗ ಜ್ಯೂಸ್ ಎಲ್ಲ ಎತ್ಕೊಂಡು ಹೋಗಿ ಚುಯ್ ಅಂತ ಸ್ಟೈಲಾಗಿ ಕೊಡೋದಕ್ಕೆ ಒಂದಷ್ಟು ಟ್ರೇಸ್ನ ಇಟ್ಟಿದ್ದೀನಿ. ಆಮೇಲೆ ಇಲ್ಲೂ ಇದೆ ಕರೆಕ್ಟು. ಏನು ಇದು ಕತೆ? ಸೊ ಇಲ್ಲಿ ಬಂದು ಸ್ಪ್ರೇ, ಆಮೇಲೆ ಹ್ಯಾಂಡ್ ವಾಶ್ ಮಾಡುವಂಥ ಸೋಪು,
ಎಣ್ಣೆಗಳು ಹೌದಾ? ಅಂದರೆ ತಲೆಗೆ ಹಚ್ಕೊಳ್ಳೋ ಎಣ್ಣೆ, ಆಮೇಲೆ ಗಾರ್ಬೇಜ್ ಕವರು, ಸ್ಕ್ರಬ್ಬರ್ಸು, ಪೀತಾಂಬರಿ ಪೌಡರು, ರೂಮ್ ಸ್ಪ್ರೇ ಎಲ್ಲ ಈ ಥರದ್ದೆಲ್ಲ ಈ ಜಾಗದಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಬಂದರೆ ಇಲ್ಲಿ ಚಿಕ್ಕ ಚಿಕ್ಕ ಕಪ್ಪುಗಳು, ಈ ಕೆಚಪ್ ಬೌಲ್ಸು, ಒಂದಷ್ಟು ನೈಫ್ಸು, ಒಂದಷ್ಟು ಸ್ಪೂನ್ಸು, ಬೌಲ್ಸು ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ನಾನು ಕೆಳಗೆ ಬಂದು ಈ ಸ್ನ್ಯಾಕ್ ಪ್ಲೇಟ್ಸ್ ಅಂತಾರಲ್ವ, ಆ ಥರ ಸ್ನ್ಯಾಕ್ ಪ್ಲೇಟ್ಸ್ನ ಇಲ್ಲಿ ಕಂಪ್ಲೀಟಾಗಿ ಕೆಳಗೆ ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲೂ ಇದೆ. ಇಲ್ಲಿ ಬಂದು ಕಂಪ್ಲೀಟ್ಲಿ ಗ್ಲಾಸ್ಗಳ ಸೆಕ್ಷನ್ ಇದು. ಆ್ಯಂಡ್ ಹಾಗೆ ಏನೋ ಹಾಟ್ ವಾಟರ್ ಆಗಲಿ ಅಥವಾ ಕೋಲ್ಡ್ ವಾಟರ್ ಆಗಲಿ ಟ್ರಾವೆಲಿಂಗ್ ಟೈಮಲ್ಲಿ ಇದೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಗ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ನಿರಂಜನ್ ದೇಶಪಾಂಡೆ ತುಂಬ ವರ್ಕೌಟ್ ಮಾಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಇಷ್ಟು ಶೇಕರ್ಸ್ ಇಟ್ಕೊಂಡಿದ್ದಾರೆ ನೋಡಿ. ನಿಮ್ಗೆ ಯಾಕೆ ಬೇಕದು? ಆದರೆ 1-2 ಸರಿ ಅಷ್ಟೇ ಯೂಸ್ ಮಾಡಿರೋದು. ಸೊ ಹಾಗಾಗಿ ಇಲ್ಲೆಲ್ಲ ಈ ಪ್ರೋಟೀನ್ ಶೇಕರ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಈ ಶೇಕರ್ ಬಾಟಲ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲೆಲ್ಲ ಎಕ್ಸ್ಟ್ರಾ ದಿನಸಿ ಇರುತ್ತಲ್ಲ, ಆ ದಿನಸಿ ಎಲ್ಲ ಇಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಹಿಂಗೆ ಒಳಗೆ ಸುರಂಗ ಮಾರ್ಗದಲ್ಲಿ ಹೋದರೆ ಇಡ್ಲಿ ಪಾತ್ರೆ, ಒಂದು 10 ಲೀಟ್ರ್ ಕುಕ್ಕರು, ಒಂದಷ್ಟು ದೊಡ್ಡ ದೊಡ್ಡ ಬೇಸನ್ನುಗಳು, ಆ ಥರದ್ದೆಲ್ಲ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಎಕ್ಸ್ಟ್ರಾ ದಿನಸಿನ ಸ್ಟೋರ್ ಮಾಡ್ಕೊಳ್ಳೋಂಥ ಜಾಗ ಇದು. ಇನ್ನೇನಿದೆ ನನ್ನ ಕಿಚನ್ನಲ್ಲಿ? ಟಿಶ್ಯೂ ರೋಲ್ಸ್ ಇಟ್ಕೊಳ್ಳೋದಕ್ಕೇ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇಲ್ಲಿ ಈ ಬೋರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನ್ನ ಕಿಚನ್ ರೂಲ್ಸ್. ಈ ಕಿಚನ್ಗೆ ನಾನೇ ರಾಣಿ. ಇದು ಯಶಸ್ವಿನಿ ದೇಶಪಾಂಡೆ ಕೋಟೆ ಕಣೋ. ಇಲ್ಲಿ ಯಾರಾದರೂ ಬಂದರೆ ಪಸಕ್ ಅಂತ ಕಟ್ ಮಾಡಿಬಿಡ್ತೀನಿ. ಅಷ್ಟೇ ಅಲ್ವಾ? ವೆರಿ ಗುಡ್. ಇದು ನಂದೇ ರೂಲ್ಸು, ನಂದೇ ಕಿಚನು. ನಾನು ಜೋಡಿಸ್ಕೊಂಡಂಗೆ, ನನಗೆ ಮನ್ಸಿಗೆ ಬಂದಂಗೆ ನಾನು ಹೆಂಗೆ ಜೋಡಿಸ್ಕೊತೀನೋ ಹಾಗೆ ಇರಬೇಕು. ಹಂಗೆ ಬಂದು ಹಿಂಗೆ ಬೇಡ, ಹಿಂಗಿಟ್ಕೋ ಅಂತಂದರೆ ಪಸಕ್ ಅಂತ ಕಟ್ ಮಾಡಿಬಿಡ್ತೀನಿ. ಏನು ಮಾತಾಡ್ತಿದ್ಯಾ ನೀನು? ಸೊ ನನ್ನ ಕಿಚನ್ ರೂಲ್ಸ್ ಬಂದು, ಇಫ್ ಯು ಎಂಪ್ಟಿ ಇಟ್, ಫಿಲ್ ಇಟ್. ಇಫ್ ಯು ಡರ್ಟಿ ಇಟ್, clean it. If you open it, close it. If you spill it, you wipe it. If you cook it, share it. ನೀನು ಕುಕ್ ಮಾಡಿರೋದನ್ನ ಎಲ್ಲರ ಹತ್ರನೂ ಹಂಚ್ಕೊಂಡು ತಿನ್ನು ಅಂತ ನನ್ನ ಕಿಚನ್ ರೂಲ್ಸ್. ಹೆಸರಿಗೆ ಡೈನಿಂಗ್ ಟೇಬಲ್, ಆದರೆ ತುಂಬ ಅಪರೂಪಕ್ಕೆ ನಾವು ಈ ಡೈನಿಂಗ್ ಟೇಬಲ್ನ ಯೂಸ್ ಮಾಡ್ತೀವಿ. ಇವರು ಬಂದ್ಬಿಟ್ಟು ನಿರಂಜನ್ ದೇಶಪಾಂಡೆ, ಇದು ಯಶಸ್ವಿನಿ ದೇಶಪಾಂಡೆ. ನಮ್ಮ ಕಿಚನ್ಗೆ ನಾವು ವೆಲ್ಕಮ್ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಇದು ಬಂದು ಈ ಬಾಳೆಗೊನೆ ಬಂದುಬಿಟ್ಟು ಶ್ರುತಿ ಮ್ಯಾಮ್ ಅವ್ರು ಕೊಟ್ಟಿರೋದು. ಅವ್ರ ತೋಟದಲ್ಲಿ ಬೆಳೆದಿರುವಂಥ ಬಾಳೆಹಣ್ಣು. ಸಿರಿಗನ್ನಡಂ ಗೆಲ್ಗೆ ಸರಿಗನ್ನಡಂ ಬಾಳ್ಗೆ ನಮಗೆ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಪ್ರತಿ ಸರಿನೂ ಅಷ್ಟೇ, ಏನೇ ಒಂದು ಬೆಳೆ ಬೆಳೆದಿದ್ರು ನಮಗೆ ಕಳಿಸ್ಕೊಡ್ತಾ ಇರ್ತಾರೆ. ಲಾಸ್ಟ್ ಟೈಮ್ ಮಾವಿನ ಹಣ್ಣು ಕಳಿಸ್ಕೊಟ್ಟಿದ್ರು, ಈಗ ಬಾಳೆಹಣ್ಣು, ಬೇಳೆ, ಏನೇನೇನೋ ಕಳಿಸ್ಕೊಡ್ತಾ ಇರ್ತಾರೆ ತುಂಬ ಪ್ರೀತಿಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್. ಬಾಟಲ್ನ ಪೇಂಟ್ ಮಾಡಿರೋದು ನಾನು, ಮಾಡೋಕ್ಕೇನೂ ಕೆಲಸ ಇರೋದಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿರುವಂಥ ಬಾಟಲ್ ಪೇಂಟ್ ಇದು. ಕಾಪರ್ ಗ್ಲಾಸಸ್ಸು, ಬಾಟಲ್ಲು. ಆಮೇಲೆ ಸಡನ್ನಾಗಿ ಯಾರಾದರೂ ಬಂದಿದ ತಕ್ಷಣ ಬಾಯಿ ಸಿಹಿ ಮಾಡಿಸ್ಬೇಕಲ್ವಾ, ಹಾಗಾಗಿ ಇಲ್ಲಿ ಚಾಕ್ಲೇಟ್ಸ್ ಇಟ್ಟಿದ್ದೀವಿ. ನಿರಂಜನ್ನು ಶೂಟಿಂಗ್ಗೆ ಇದಕ್ಕೆಲ್ಲ ಹೋಗ್ಬೇಕಾದ್ರೆ ಅವನಿಗೆ ಮಸ್ಟ್ ಆ್ಯಂಡ್ ಶುಡ್ ಈ ಆರ್ಬಿಟ್ ಎಲ್ಲ ಬೇಕೇ ಬೇಕಾಗುತ್ತೆ, ಮಿಂಟು ಅದೆಲ್ಲ. ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋದಾಗ ಪ್ರಸಾದ ಬಂದಿರುತ್ತಲ್ವ, ಅದೆಲ್ಲ ಇಲ್ಲಿ ಜೋಡಿಸ್ಕೊಂಡಿರ್ತೀನಿ. ಆ್ಯಂಡ್ ಇದು ಯಾರ ಮನೇಲಿ ಇರೋದಿಲ್ಲ ಹೇಳಿ, ಯಾರ ಮನೇಲಿ ಇರೋದಿಲ್ಲ. ಪಿಜ್ಜಾ, ಬರ್ಗರು ಎಲ್ಲ ತರಿಸ್ಕೊತಾನೆ ಇರ್ತೀವಿ ಡಾಮಿನೋಸಿಂದ. ಇಲ್ಲಿ ಎಕ್ಸ್ಟ್ರಾ ಸೀಸ್ನಿಂಗ್ಸ್ ಬಂದಿರುತ್ತಲ್ವ, ಆ ಸೀಸ್ನಿಂಗ್ ಪ್ಯಾಕೆಟ್ಸು, ಕೆಚಪ್ಪು ಎಲ್ಲ ಇಲ್ಲಿಟ್ಟಿರ್ತೀನಿ. ಏನಾದರೂ ಟ್ರಾವೆಲಿಂಗ್ ಟೈಮಲ್ಲಿ ಕೆಚಪ್ ಬೇಕು ಅಥವಾ ಈ ಥರ ಸೀಸ್ನಿಂಗ್ ಬೇಕು ಅಂತಂದರೆ ಈಸಿಯಾಗಿ ಎತ್ಕೊಂಡು ಹೋಗೋದಕ್ಕೆ ಈ ಡೈನಿಂಗ್ ಟೇಬಲ್ ಮೇಲೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಕಂಪ್ಲೀಟ್ ಈ ಪೇಪರ್ ಪ್ಲೇಟ್ಸು ಮತ್ತು ಅಡಿಕೆ ಪ್ಲೇಟು ಮತ್ತು ಸ್ಟ್ರಾಗಳು, ಸ್ಪೂನ್ಸು ಎಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಟ್ರಾವೆಲಿಂಗ್ ಟೈಮಲ್ಲಿ ಅಥವಾ ತುಂಬ ಜನ ಗೆಸ್ಟ್ ಬಂದಾಗ ಈ ಪ್ಲೇಟ್ಸಲ್ಲೆಲ್ಲ ತಿನ್ನೋಕ್ಕಾಗಲ್ಲ, ತಿಂದ್ಬಿಟ್ಟು ಹಾಗೆ ಥ್ರೋ ಮಾಡೋ ಥರ ಪ್ಲೇಟ್ಸ್ ಎಲ್ಲ, ಟಿಶ್ಯೂಸು, ಪ್ಲೇಟ್ಸು ಎಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಕ್ಲೀನ್ ಮಾಡಿಸ್ಬೇಕು, ನಿರಂಜನ್ ಕೈ ಕ್ಲೀನ್ ಮಾಡಿಸೋಣ ಅತಿ ಶೀಘ್ರದಲ್ಲಿ. ಇವೆಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ. ನನ್ನ ಕಂಪ್ಲೀಟ್ ಕಿಚನ್ ಟೂರ್ನ ಇವತ್ತು ತೋರಿಸಿದ್ದೀನಿ ನಿಮಗೆ. ಏನು ಅನಿಸುತ್ತೆ, ನನ್ನ ಕಿಚನ್ನ ಹೇಗೆಲ್ಲ ಜೋಡಿಸ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ.
ಹಾಗೆ ಇನ್ನು ನಾನು ಏನೇನೆಲ್ಲ ವ್ಲಾಗ್ ಮಾಡ್ಬೋದು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ವ್ಲಾಗ್ಸ್ ಇಷ್ಟ ಆಗ್ತಿದೆ, ಎಡಿಟಿಂಗ್ ಇಷ್ಟ ಆಗ್ತಿದೆ ಅಂತೆಲ್ಲ ಹೇಳ್ತಾರೆ. ನಿಮ್ಮ ವ್ಲಾಗ್ಸ್ ಎಡಿಟಿಂಗ್ ತುಂಬಾ ಇಷ್ಟ ಆಗ್ತಿದೆ. ಸೊ ನನ್ನ ವ್ಲಾಗ್ನ ಎಡಿಟ್ ಮಾಡ್ತಿರುವಂಥ ನಾಗಾರ್ಜುನ್ ಸರ್ ಆಗಲಿ, ಹಾಗೆ ಅವ್ರ ಇನ್ನೊಬ್ರ ಹೆಸರೇನು ನೋ ಕಾಮೆಂಟ್ಸ್ ಸುನಿಲ್ ಅವರಾಗಲಿ, ತೇಜಸ್ ಅವರಾಗಲಿ, ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ಸು ಅಷ್ಟೊಂದು ರೀಚ್ ಆಗೋದಕ್ಕೆ ಮೇನ್ ಕಾರಣ ಇವರುಗಳು. ಆ್ಯಂಡ್ ಐ ಥಿಂಕ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಲವ್ ಯು, ಬಾಯ್ ಬಾಯ್.